ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. फटा पोस्टर निकला हीरो. Your attention please. As the Cuban kid always said, here we meet once again. ಹಾಯ್ ಗಾಯ್ಸ್, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ಬ್ಲಾಗ್ಗೆ ಸುಸ್ವಾಗತ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ತಮ್ಲೈನ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಏನೋ ಅಂತ. ಬನ್ನಿ, ಇವಾಗ ಹೆಬ್ಗೋಡಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಮೆಟ್ರೋದಲ್ಲಿ ಹೋಗೋಣ, ಯಾಕಂದರೆ ತುಂಬ ಟ್ರಾಫಿಕ್ ಇರೋದ್ರಿಂದ ಬೈಕು ಕಾರಲ್ಲಿ ಹೋಗೋಕ್ಕಾಗೋದಿಲ್ಲ. ಮೆಟ್ರೋದಲ್ಲಿ ಹೋಗೋಣ ಬನ್ನಿ. ಟಿಕೆಟ್ ಎಂಟ್ರಿ ಎಲ್ಲ ಮುಗೀತು. ಇವಾಗ ನಾವು ಮೆಟ್ರೋ ಕಾಯ್ಬೇಕಿಲ್ಲಿ. ಇಲ್ಲಿ ಅಷ್ಟೊಂದು ರಶ್ಶೇ ಇರಲ್ಲ. ಇದು ಎಲ್ಲೋ ಲೈನ್ ಹೊಸ್ದಾಗಿ ಸ್ಟಾರ್ಟ್ ಆಗಿದೆಯಲ್ಲ, ಡೆಲ್ಟಾ ಬೊಮ್ಸಂದ್ರ, ಇದು ಹೆಬ್ಗೋಡಿಯಿಂದ ಬೊಮ್ಸಂದ್ರ ಹೆಬ್ಗೋಡಿ ಯಾವುದು ರಶ್ ಇರಲ್ಲ. ಮುಂದೆ ಹೋಗ್ತಾ ಹೋಗ್ತಾ ತುಂಬ ರಶ್ ಇರುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ, ಮೆಟ್ರೋ ಸ್ಟೇಷನ್ ಫುಲ್ ಖಾಲಿ ಐತೆ. ಈ ತರ ಪೀಸ್ ಆಗಿರೋ ಜಾಗ ಎಲ್ಲ ಔಟ್ಸ್ಕರ್ಟ್ಸ್ ಬೆಂಗಳೂರಲ್ಲೇ ಇರೋದು. ಬೆಂಗಳೂರಿಗೆ ಹೋಗಿದ್ದೀರಾ ಅಂದ್ರೆ ನೀವು ಅಲ್ಲಿ ತೋರಿಸ್ತೀನಿ. ಲಾಲ್ಬಾಗ್ ಹತ್ರ ಹೋಗ್ಬೇಕಾದ್ರೆ ಇವಾಗ ಮೆಟ್ರೋ ಚೇಂಜ್ ಮಾಡ್ಬೇಕು ಆರ್ ವಿ ರೋಡಲ್ಲಿ. ತುಂಬಾ ರಶ್ ಇರುತ್ತೆ ಅಲ್ಲೆಲ್ಲ. ಈ ತರ ಪೀಸಾಗಿ ಕುತ್ಕೊಳಕ್ಕೆ ಆಗಲ್ಲ. ನೋಡಿ, ಖಾಲಿ ಹೊಡಿತಾ ಇದೆ, ಜನನೇ ಇಲ್ಲ. ಮತ್ತೆ ನೀವು ಲಾಲ್ಬಾಗ್ಗೆ ಎಷ್ಟು ವರ್ಷದಿಂದ ಹೋಗಿದ್ದೀರಾ, ಮತ್ತೆ ಎಷ್ಟು ಸತಿ ಹೋಗಿದ್ದೀರಾ, ಮತ್ತೆ ಎಷ್ಟು ಫ್ಲವರ್ ಶೋ ಅಟೆಂಡ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಲಾಲ್ಬಾಗ್ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನನ್ನ ಸ್ಕೂಲ್ ಟ್ರಿಪ್ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಷ್ಟೇ. ನನ್ನ ಸೆಕೆಂಡ್ ಟೈಮ್ ಇದು. ಮತ್ತೆ ಫ್ಲವರ್ ಶೋ ನಾನು ಯಾವತ್ತೂ ನೋಡೇ ಇಲ್ಲ. ಇದೆ ನಾನು ಫಸ್ಟ್ ಫ್ಲವರ್ ಶೋ ಹೋಗ್ತಾ ಇರೋದು ನಾನು. ಇದು ಆಕ್ಚುಲಿ 14th ಜನವರಿಯಿಂದ 26th ರಿಪಬ್ಲಿಕ್ ಡೇ ವರ್ಗು ಇರುತ್ತೆ. ಯಾರಾದ್ರೂ ಹೋಗ್ಬೇಕಂದ್ರೆ ಬನ್ನಿ, ಅವತ್ತು ಬನ್ನಿ, ನೋಡಿ ಎಂಜಾಯ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ಗೆ ಯಾವ್ದೋ ರೀಲಲ್ಲಿ ನೋಡಿ ನನಗೂ ಗೊತ್ತಾಗಿದ್ದಿತ್ತು. ಬನ್ನಿ, ಅಲ್ಲಿ ಹೋಗಿ ಏನೇನ್ ಇದೆ ಅಂತೆಲ್ಲ ತೋರಿಸ್ತೀನಿ. ಬೆಂಗಳೂರು ಸಿಟಿಲಿ ಟ್ರಾವೆಲ್ ಮಾಡಕ್ಕೆ ಮೆಟ್ರೋ ಇಸ್ ದ ಬೆಸ್ಟ್ ಆಪ್ಷನ್ ನನ್ಗೆ ಅನ್ಸಿದ ಮಟ್ಟಿಗೆ. ಯಾಕಂದ್ರೆ ಬೆಂಗಳೂರು ಸಿಟಿ ತುಂಬಾ ದೊಡ್ಡದು. ಅಲ್ಲೆಲ್ಲ ನಾವು ಟ್ರಾಫಿಕ್ ಜಾಮ್ ಅಲ್ಲೆಲ್ಲ ಓಡಾಡ್ಕೊಂಡು ತಗ್ಲಾಕೊಂಡು ಹೋಗಕ್ ಕಷ್ಟ ಆಗುತ್ತೆ. ಮತ್ತೆ ಬಸ್ಸಲ್ಲಿ ಹೋಗಕ್ಕೆ ತುಂಬಾ, ಇವಾಗ ಲೇಡೀಸೇ ತುಂಬಾ ತುಂಬಿರ್ತಾರೆ, ಮತ್ತೆ ಆಗಲ್ಲ. ಮೆಟ್ರೋ ಅಂದ್ರೆ ಜನ ಜಾಸ್ತಿ ಇದ್ರು ಆರಾಮಾಗಿ ಹೋಗ್ಬೋದು. ಮತ್ತೆ ಯಾವುದೇ ಒಂಥರ ತೊಂದರೆ ಇರಲ್ಲ. ಸೇಫ್ಟಿನೂ ಅಷ್ಟೇ. ಬೇಗ ರೀಚ್ ಆಗ್ತೀರಿ. ನಾವು ಅನ್ಕೊಂಡಿರೋ ಡೆಸ್ಟಿನೇಷನ್ ಬೇಗ ರೀಚ್ ಆಗ್ಬೋದು. ಅದಕ್ಕೋಸ್ಕರ ನಾನು ಮೆಟ್ರೋ ಚೂಸ್ ಮಾಡ್ತೀನಿ ಬೆಂಗಳೂರಲ್ಲಿ ಓಡಾಡೋದಕ್ಕೆ. ನೀವು ಮೆಟ್ರೋದಲ್ಲೇ ಬಂದ್ರು ಚೆನ್ನಾಗಿರುತ್ತೆ. ಆದ್ರೆ ಮೆಟ್ರೋದವ್ರು ತುಂಬಾ ಗೌರ್ಮೆಂಟ್ ಅವರು ಹೈಕ್ ಮಾಡಿ ದುಡ್ಡೆಲ್ಲ ಜಾಸ್ತಿ ಮಾಡಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಜನ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾರೋ ಅದ್ರಲ್ಲಿ ಲಾಭ ತೆಗಿಬೇಕಂತ ಗೌರ್ಮೆಂಟ್ ಅವ್ರು ರೂಲ್ಸ್ ಮಾಡ್ಕೊಂಡ್ಬಿಟ್ಟಾರ ಏನೋ ಗೊತ್ತಿಲ್ಲ. ಏನು ಮೆಟ್ರೋ ಬರೋ ಟೈಮ್ ಆಯ್ತು. ನೀವು ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಿ ಜಾಸ್ತಿ ಓಡಾಡಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೇಳ್ತಾ ಇರೋದು. ಮತ್ತೆ ಕಾರು, ಬಸ್ಸು, ಯಾವ್ದು ಕಂಫರ್ಟಬಲ್ ಇರುತ್ತೋ ಅದ್ರಲ್ಲಿ ಹೋಗಿ. ನಾನು ಬೆಂಗಳೂರಿಗೆಲ್ಲ ಹೋಗ್ಬೇಕಂದ್ರೆ ಮೆಟ್ರೋದಲ್ಲಿ ಹೋಗ್ತೀನಿ. ಐ ಪ್ರಿಫರ್ ಮೆಟ್ರೋ. ಬನ್ನಿ, ಇವಾಗ ಹೋಗೋಣ. ಲಾಲ್ಬಾಗ್ ಎಂಟ್ರಿ ಆಗಿದ್ ಫಸ್ಟ್ ಪ್ಲೇಸ್ ಸಿಗೋದಿದೆ. ಈ ವಾಟರ್ದು ಕಾಣಿಸ್ತಾ ಇದೆಯಲ್ಲ, ಇದೇ ಸ್ಟಾರ್ಟಿಂಗ್ ಪ್ಲೇಸು. ಇದಾದ್ಮೇಲೆ ಇಲ್ಲಿ ಎಂಟ್ರಿ, ಈ ಕಡೆಯಿಂದ ಎಂಟ್ರಿ ಸಿಗುತ್ತೆ ನೋಡಿ. ಇದು ಫಸ್ಟ್ ಪ್ಲೇಸು. ಬಂದ ತಕ್ಷಣ ಅಲ್ಲಿ ಟಿಕೆಟ್ ತಗೊಬೇಕು. ಮತ್ತೆ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ 80 ರುಪೀಸು, ಚಿಲ್ಡ್ರನ್ಸ್ಗೆ ಏನೋ ಕಡಿಮೆ ಇದೆ. ಮತ್ತೆ ವೀಕ್ ಡೇಸ್ ಅಲ್ಲಿ ಬಂದ್ರೆ 80 ರುಪೀಸು, ವೀಕೆಂಡ್ ಅಲ್ಲಿ ಬಂದ್ರೆ 100 ರುಪೀಸು. ಬನ್ನಿ ಹೋಗೋಣ, ಇವಾಗ ಸ್ಟಾರ್ಟ್ ಮಾಡೋಣ.
ಆಕ್ಚುಲಿ ನಾನು ವೆಸ್ಟ್ ಗೇಟ್ ಇಂದ ಎಂಟ್ರಿ ಆದೆ. ವೆಸ್ಟ್ ಗೇಟ್ ಇಂದ ಎಂಟ್ರಿ ಆದ್ರೆ ಫಸ್ಟ್ ಸಿಗೋ ಪ್ಲೇಸು ಅದಾದ್ಮೇಲೆ ಈ ಲೇಕ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪಾರ್ಕ್ ತರ ಚೆನ್ನಾಗಿದೆ ಇದು. ಅದ್ರ ಆಪೋಸಿಟ್ ಇರೋದೇ ಇದು. ನಾನು ಇದೇ ಫಸ್ಟ್ ದೊಡ್ಡವನಾದ್ಮೇಲೆ ಫಸ್ಟ್ ಟೈಮ್ ಬಂದಿರೋದು. ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಸ್ಕೂಲ್ ಕಡೆಯಿಂದ ಕರ್ಕೊಂಡ್ ಬಂದಿದ್ದಿತ್ತು. ಈ ಲೇಕ್ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನನ್ಗೆ ಹೆಂಗ್ ಹೋಗ್ಬೇಕಂತಾನು ಗೊತ್ತಿಲ್ಲ. ಎಂಟ್ರಿ ಅಂತ ಆಯ್ತು. ಈ ವೆಸ್ಟ್ ಕಡೆಯಿಂದ ಬಂದ್ರೆ ನೋಡಿ ಇದೇ ತರ ಕಾಣಿಸುತ್ತೆ. ಇಲ್ಲೆಲ್ಲ ಸ್ಟಾಲ್ಸ್ ಇರುತ್ತೆ. ಈ ತರ ಇದೇ ದಾರಿ. ಪಾರ್ಕ್ ಇಲ್ಲಿ ಮಂಕಿ ಎಲ್ಲ ಇದೆ. ಸುಮ್ಮನೆ ಹಿಂಗ್ ನಡ್ಕೊಂಡು ಹೋಗ್ತಾ ಇರೋದು. ಇನ್ನ ಏನೇನ್ ಕಾಣಿಸುತ್ತೋ ಅದೆಲ್ಲ ತೋರಿಸ್ತಾ ಇರ್ತೀನಿ. ನಾನು ಏನ್ ನೋಡ್ತೀನೋ ಅದು ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಯಾಕಂದ್ರೆ ನನ್ಗೆ ನೋಡಿ ಇಲ್ಲಿ ನೋಡಿ ಯಾರೋ ಆರ್ಟಿಸ್ಟ್. ಅಂಬೇಡ್ಕರ್ ಯಾರೋ ಆರ್ಟಿಸ್ಟ್ ಸಖತ್ ಕೆತ್ತಿದ್ದಾನೆ. ನಾವಿವಾಗ ಗ್ಲಾಸ್ ಹೌಸ್ ಕಡೆ ಮತ್ತೆ ಈ ಕಡೆ ಹೋಗೋಣ ಬನ್ನಿ. ಆ ಕಡೆ ಲೇಕ್ ಮತ್ತೆ ವಾಟರ್ ಫಾಲ್ ಅಂತ ಹಾಕಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸಾರಿ ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅವ್ರ ಮಗ ಅವ್ರದ್ದು ಇಲ್ಲಿ ಇದು ನಡೀತಾ ಇದೆ. ಗೇಟ್ ಮೆಟ್ರೋ ಸ್ಟೇಷನ್, ಗ್ಲಾಸ್ ಹೌಸು, ಮೈನ್ ಗೇಟು, ಬಿಗ್ ಸ್ಕಿಲ್ ಸಿಲ್ಕ್ ಕಾಟನ್ ಟ್ರೀ ಇವೆಲ್ಲ ಈ ಕಡೆ ಇದೆ ಅಂತೆ. ನಾವು ಆ ಕಡೆ ಹೋಗೋಣ ಬನ್ನಿ. ಏನು ರಶ್ ಏನು ಅಷ್ಟೊಂದಿಲ್ಲ ಇವತ್ತು. ನಾನು ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಬಂದಿರೋದು. ರಶ್ ಏನಿಲ್ಲ ಒಂಚೂರು. ಇಲ್ಲೆಲ್ಲ ರೋಸ್ ಗಿಡಗಳು ಡಿಫ್ರೆಂಟ್ ರೋಸಸ್ ಬೆಳೆದಿದ್ದಾರೆ. ನೋಡ್ಬೋದು ಇದು ಫುಲ್ಲು ರೋಸಸ್ ಬೆಳೆದಿರೋದೆ. ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ರೋಸಸ್. ಇದು ಗ್ಲಾಸ್ ಹೌಸ್ ಕಡೆ ಎಂಟ್ರಿ ಅಂತೆ. ಹೋಗ್ತಾ ಇದೆ. ತುಂಬಾ ಈ ಫುಲ್ ಸ್ಟಾಲ್ಸ್ ಇದಾವೆ ಜಾಸ್ತಿ. ಫಸ್ಟ್ ಟೈಮ್ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ನೋಡಿ ಇಲ್ಲೆಲ್ಲ ಡಿಫ್ರೆಂಟ್ ಹೂವು. ನಂಗೆ ಅನ್ಸ್ದಾಗೆ ಬಂದಿದ್ದೀನಿ ಹತ್ರ ಅನ್ಸುತ್ತೆ. ಸ್ಕೂಲ್ ಮಕ್ಕಳೆಲ್ಲ ಈ ಕಡೆ ಹೋಗ್ತಾ ಇದ್ದಾರೆ ಅಂದರೆ ಸ್ಕೂಲ್ ಮಕ್ಕಳನ್ನ ಫಾಲೋ ಮಾಡೋದೇ ಬೆಸ್ಟ್ ದೊಡ್ಡವನಾಗಿ. ಆ್ಯಕ್ಚುಲಿ ಇಲ್ಲೇ ಸಿಕ್ತು ನೋಡಿ, ಬಂತು ಗ್ಲಾಸ್ ಹೌಸ್. ಇದ್ರ ನೋಡ್ಕೊಂಡೆ ತುಂಬಾ ದಿನ ನೋಡಿ ಎಷ್ಟು ನೀಟಾಗಿ ಹೋಗ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು. ಇದನ್ನ ನೋಡ್ಕೋಕೆ ವೆಸ್ಟ್ ಗೇಟ್ ಇಂದ ಬಂದ್ರೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಲ್ಲಿ ಸ್ಟಾಲ್ ಇರುತ್ತಲ್ಲ, ಅಲ್ಲಿ ಕೇಳ್ಕೊಂಡು ಬನ್ನಿ. ಇಲ್ಲೇ ಸ್ಟಾರ್ಟು. ನನ್ನ ಹಿಂದೆ ಕಾಣಿಸ್ತಾ ಇರೋದೆ ಲಾಲ್ಬಾಗ್ ಗ್ಲಾಸ್ ಹೌಸು. ಬನ್ನಿ ಹೋಗೋಣ ಇವಾಗ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನಂದಿ ಇದೆ. ಗ್ಲಾಸ್ ಹೌಸ್ ಆಕ್ಚುಲಿ ಇಲ್ಲಿಂದ ಎಂಟ್ರಿ ಅಂತೆ. ಬನ್ನಿ ಹೋಗೋಣ. ಒಳಗೆ ಹೋಗಿ ಎಲ್ಲ ತೋರಿಸ್ತೀನಿ. ನೋಡಿ ಇದೆ KP ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ತೇಜಸ್ವಿ ವಿಸ್ಮಯ ಅಂತಾಕಿದ್ದಾರೆ ಬೋರ್ಡ್. ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದು ನಡೀತಾ ಇದೆ. ಪೆಸ್ ಹಾಸ್ಪಿಟಲ್. ಆಕ್ಚುಲಿ ಪೆಸ್ ಹಾಸ್ಪಿಟಲ್ ಯಾರಿಗ್ ಗೊತ್ತಿಲ್ವೋ, ಪೆಸ್ ಹಾಸ್ಪಿಟಲ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ 24 hours. ನೋಡಿ ಇದು ಅವ್ರದ್ದು ಇದೇ ಹಾಸ್ಪಿಟಲ್.
ಅವ್ರು ಇಲ್ಲಿ ಕ್ಯಾಂಪ್ ಹಾಕೊಂಡಿದ್ದಾರೆ. ಇಲ್ಲಿ ಆ ಗ್ಲಾಸ್ ಹೌಸ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಔಟ್ ಸೀನ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, चल जाओ एक आड़े खड़ी हो जाओ ಲಾಲ್ಬಾಗ್ सही आवा ಲಾಲ್ಬಾಗ್ ಎಲ್ಲ ಫೋಟೋ ಇಡ್ಸ್ಕೊಂತ ಇದಾರೆ ಇಲ್ಲಿ. ನಾವು ಹೋಗೋಣ ಬನ್ನಿ. ಇದು ಗ್ಲಾಸ್ ಹೌಸ್ ಔಟ್ ಸೈಡು. ಈ ಸೈಡ್ ಎಲ್ಲ ಏನಿದೆ ಫಸ್ಟ್ ಎಲ್ಲ ಆಚೆಗಡೆ ಏನೇನಾಯ್ತು ಎಲ್ಲ ತೋರಿಸ್ತೀನಿ, ಆಮೇಲೆ ಗ್ಲಾಸ್ ಹೌಸ್ ಒಳಗೆ ಹೋಗೋಣ. ಸ್ಕೂಲ್ ಮಕ್ಳೆಲ್ಲ ಸಗದ ಆಟ ಆಡ್ತಾವ್ರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಚೆನ್ನಾಗಿದೆ ಅಂತೆ. ಪೊಲೀಸವ್ರನ್ನ ಕೇಳಿದೆ, ಅಲ್ಲಿ ಹೋಗೋಣ ಬನ್ನಿ. ಇವಾಗ ಅಲ್ಲಿ ತೋರಿಸ್ತೀನಿ. ಅದು ತುಂಬ ಹುಡುಕ್ಬಿಟ್ಟೆ ನಾನು, ಎಲ್ಲೆಲ್ಲಿ ಹೋಗ್ಬೇಕೇನೋ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಸ್ಟಾಲು ಮತ್ತೆ ಪೊಲೀಸರು ಇರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ನಾನು ಮೆಟ್ರೋ ಗೇಟಿಂದ ಅಂದರೆ ವೆಸ್ಟ್ ಗೇಟು ಮೆಟ್ರೋ ಸ್ಟೇಷನಿಂದ ಬರಬೇಕಾದ್ರೆ ಯಾವ ಕಡೆಯಿಂದ ಬರಬೇಕು ಆ ಕಡೆಯಿಂದ ಬಂದಿದ್ದೀನಿ. ನೀವು ವೆಸ್ಟ್ ಗೇಟಿಂದ ಬಂದರೆ ಡೈರೆಕ್ಟ್ ಬನ್ನಿ, ಎಲ್ಲೂ ಕ್ರಾಸೇ ಮಾಡೋಕೆ ಹೋಗ್ಬೇಡಿ. ಅಲ್ಲಿ ಹಾಕಿರ್ತಾರೆ, ನಾನು ಅದು ತೋರಿಸಿದ್ನಲ್ಲ, ಡೈರೆಕ್ಷನ್ಸ್ ನೋಡ್ಕೊಂಡು ಡೈರೆಕ್ಟಾಗಿ ಬಂದು ಮೈನ್ ರೋಡಲ್ಲಿ ಸ್ಟ್ರೈಟ್ ಬಂದರೆ ಇದೆಲ್ಲ ಕಾಣಿಸುತ್ತೆ. ನಾನು ಇದೇ ಫಸ್ಟ್ ಟೈಮ್ ಬಂದು ಸಖತ್ ಹುಡುಕ್ತಾ ಇದ್ದೀನಿ, ಜನ ಯಾರೂ ಇಲ್ಲ. ಜನಗಳು ಯಾರು ನನ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ನೀವು ನೋಡ್ತಾ ಇದ್ರ ವಿಡಿಯೋದಲ್ಲಿ ಅಷ್ಟೊಂದು ಜನ ರಶ್ ಅನಿಸ್ತಾ ಇಲ್ಲ. ವೀಕ್ ಡೇಸಲ್ಲಿ ಬಂದರೆ, ಆ್ಯಕ್ಚುಲಿ ಇವತ್ತು ವೆಡ್ನೆಸ್ಡೇ. ಬನ್ನಿ. ಇದು ಆ್ಯಕ್ಚುಲಿ ಚಾಮರಾಜ ಒಡೆಯರ್ ಸ್ಟ್ಯಾಚು. ಇದು ಅಲ್ಲಿ ಹಾಕಿದ್ದಾರೆ, ನೀವು ನೋಡಿದ್ರಲ್ಲ, ನನ್ಗೆ ಗೊತ್ತಿರಲಿಲ್ಲ. HMT ವಾಚಸ್ ಅದು ನೀವು ಗಮನಿಸ್ತಾ ಇದ್ರೆ ಅದು ಓಡ್ತಾ ಇದೆ ವಾಚ್. ನನಗೆ ಕಾಣಿಸ್ತಾ ಇದೆ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಇದು HMT ಅವ್ರದ್ದು ವಾಚ್ ಹಾಕಿದ್ದಾರೆ ಇಲ್ಲಿ. ನಾನೆಲ್ಲ ಸುಮ್ಮನೆ ಹಾಕಿದ್ದಾರೆ, ಆದರೆ ಅದು ಓಡ್ತಾ ಇದೆ ಆ್ಯಕ್ಚುಲಿ. ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಮತ್ತೆ ಒಂದು ಎಲಿಫೆಂಟ್ ಇದೆ ಅಂತೆ, ಅಷ್ಟೇ ಅಂತ ಇಲ್ಲಿ. ಇನ್ನೆಲ್ಲ ಗ್ಲಾಸ್ ಹೌಸಲ್ಲೇ ಇರೋದು. ನಾನು ಅವ್ರು ಕೇಳಿದೆ ಸೆಕ್ಯೂರಿಟಿನ, ಮತ್ತೆ ಅಲ್ಲಿ ಕೆಲಸ ಮಾಡೋಣ. ಅವ್ರು ಆ್ಯಕ್ಚುಲಿ ಹಿಂದಿಯವರು, ಅವರು ಕನ್ನಡ ಅರ್ಥ ಆಗಲ್ಲ, ಹಿಂದಿಲಿ ಕೇಳಿದೆ. ಅವ್ರು ಹೇಳಿದ್ರು ಇದು ನೋಡಿ, ಟೈಗರ್, ಡೈನೋಸರ್, ಸಲಾರ್ ಮೂವಿ ಹೇಳ್ತಾರಲ್ಲ, ಇನ್ ದ ಜಂಗಲ್ ಮೆನಿ ಸಿನಿಮ್ಯಾಟಿಕ್ ವ್ಯೂ ಅಂತ ನೋಡ್ಕೊಂಡು. ಗ್ಲಾಸ್ ಹೌಸ್ ಹಿಂದೆ ತುಂಬಾ ಪ್ಲೇಸಸ್ ಇದೆ. ಪ್ಲೇಸಸ್ ಅಂತೀನಿ, ತುಂಬಾ ಸ್ಟಾಲ್ಸ್ ಮತ್ತೆ ಏನೇನೋ ಮಾಡಿದ್ದಾರೆ. ನಾನು ಫಸ್ಟ್ ಗ್ಲಾಸ್ ಹೌಸ್ ತೋರಿಸ್ತೀನಿ, ಆಮೇಲೆ ಅಲ್ಲೆಲ್ಲ ಹೋಗೋಣ ಬನ್ನಿ. ನಾನು ಮಿಸ್ ಆಗಿ ಎಲ್ಲೆಲ್ಲೋ ಹೋಗಿ ಬಂದು ಗ್ಲಾಸ್ ಹೌಸ್ಗೆ ಇವಾಗ ಫಸ್ಟ್ ಗ್ಲಾಸ್ ಹೌಸ್ ತೋರಿಸ್ತೀನಿ, ಆಮೇಲೆ ಬಾಕಿ ಎಲ್ಲ ತೋರಿಸ್ತೀನಿ. ಅಲ್ಲಿ ಕಪ್ಪೆ, ಡೈನೋಸರ್. ಇದು ಫ್ಲವರ್ ಅಲ್ಲ, ಫ್ಲವರ್ ಡೆಕೋರೇಷನ್ ಮಾಡಿಲ್ಲ, ಇದಕ್ಕೆ ಖಾಲಿ ಇದೆ ನೋಡಿ. ತೇಜಸ್ವಿ ಸೂರ್ಯ ಅವ್ರ ಫೋಟೋ. ಮತ್ತೆ ಇದು ಎಂಟ್ರಿಲಿ ಒಂದು ಡ್ರ್ಯಾಗನ್ ಇಟ್ಟಿದ್ದಾರೆ. ಫುಲ್ ಪೊಲೀಸ್ ಕಂಟ್ರೋಲ್ ಇಲ್ಲೆಲ್ಲ ನೋಡಿದೆ. ಗ್ಲಾಸ್ ಹೌಸ್ ಓಪನಿಂಗ್. ನೀಟಾಗಿ ಕಾಣಿಸ್ತಾರೆ. ಅಲ್ಲೇ ಹತ್ರನೇ ಹೋಗಿ ತೋರಿಸ್ತೀನಿ ಬನ್ನಿ. ಅಷ್ಟು ದುಡ್ಡು ಕೊಟ್ಟು ಬಂದಿದ್ರು ತೋರ್ಸೋದಕ್ಕ.
ಇದೇ ಫ್ಲವರ್ ಶೋ. ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಹೂವ ಹೆಸರು ಏನೋ ಗೊತ್ತಿಲ್ಲ, ಬಟ್ ಹೂವ ಇದೆ ನೋಡಿ. ಲೈನ್ ಆಗಿದೆ ಈ ತರ ಫುಲ್ಲು. ನೀರು ಹರಿತಾ ಇದೆಯಲ್ಲ, ಇದು ಫುಲ್ಲು ಲೈನ್ ಆಗಿ ಅಲ್ಲಿವರೆಗೂ ಇದೆ ಇದು. ಇಲ್ಲಿ ಒಳಗಡೆ ತುಂಬಾ ಜನ ಇದ್ದಾರೆ, ಬಟ್ ಆದ್ರೆ ಹೊರಗಡೆ ಅಷ್ಟೊಂದು ಜನ ಇಲ್ಲ ನೋಡಿ. ಇಲ್ಲಿಂದ ನೀಟಾಗಿ ಕಾಣಿಸುತ್ತೆ. ಅವ್ರು ಯಾರನ್ನು ಈ ಸೈಡ್ ಬಂದ್ರೆ ಲೆಫ್ಟ್ ಸೈಡು ಇಲ್ಲಿ ತುಂಬಾ ಜನ ಫೋಟೋಸ್ ಇಡ್ಸ್ಕೊಂತ ಇದ್ದಾರೆ. ಎಲ್ಲ ರಿಯಲ್ ಫ್ರೂಟ್ಸ್, ಅವೆಲ್ಲ ಅಲ್ಲಿ ಇಟ್ಟಿರೋದೆಲ್ಲ ರಿಯಲ್ ಫ್ರೂಟ್ಸ್, ಎಲ್ಲ ರಿಯಲ್ ಫ್ರೂಟ್ಸ್ ಅಲ್ಲಿ ರಿಯಲ್ ಫ್ಲವರ್ ಇದೆಲ್ಲ ನೋಡಿ. ಇಲ್ಲಿ ಏನೋ ಹಣ್ಣೆಲ್ಲ ಇಟ್ಟಿದ್ದಾರೆ, ಅದೇನಂತ ಗೊತ್ತಿಲ್ಲ, ಅಲ್ಲಿ ಹೆಸರು ಹಾಕಿದ್ದಾರೆ. ಕಾರ್ನರ್ ಅಲ್ಲಿ ಈ ತರ ಹೂವಾಗ್ಲು ಬ್ಯಾಕ್ ಸೈಡ್ ಇದೆ, ಹೋಗ್ಬಿಡ್ತೀವಿ. ಈ ಸೈಡ್ ಎಲ್ಲ ಇದೇ ಕಾಣಿಸ್ತಾ ಇದೆಯಲ್ಲ ನಿಮ್ ಮುಂದೆ, ಇದಿದೆ. ಈ ಕಡೆ ಅದ್ರ ಬಗ್ಗೆ ಇಲ್ಲಿ ಏನೇನು ಹಾಕಿದ್ದಾರೆ, ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ, ಮ್ಯಾರೇಜ್ ಅಂಡ್ ಎಮರ್ಜೆನ್ಸಿ ಆಫ್ ಮಂತ್ರ ಮಾಂಗಲ್ಯ ಏನೇನೋ ಹಾಕಿದ್ದಾರೆ ಇಲ್ಲಿ. ಕಾಣಿಸ್ತಾ ಇದ್ದೀರಾ? ನನ್ಗೆ ಯಾರು ಫೋಟೋ ಹಿಡಿಯೋರಿಲ್ಲ, ಇದ್ರಲ್ಲೇ ನಾನು ಆಮೇಲೆ ಸ್ಕ್ರೀನ್ ಶಾಟ್ ತಗೊಂತೀನಿ. ಇದು ಬ್ಯಾಕ್ ಸೈಡ್ ಅವಾಗ ನೋಡಿದ್ರಲ್ಲ, ಶಿವರಾಮ್ ಕಾರಂತ್ ಅವರು ಟೈಗರ್ ಇದೆ. ಅಪೂರ್ವವಾದ ತಂದೆ ಮಗನ ಕುವೆಂಪು ತೇಜಸ್ವಿ. ಇದೆಲ್ಲ ಕಾಣಿಸುತ್ತೆ. ಪೂರ್ಣಚಂದ್ರ ತೇಜಸ್ವಿ ಅವರು, ನನ್ನ ಬಾಯಲ್ಲಿ ತೇಜಸ್ವಿ ಸೂರ್ಯ ಅಂತಾನೆ ಬರ್ತಾ ಇದೆ ಯಾವ್ದು. ಆಕ್ಚುಲಿ ಅಲ್ಲಿ ಮೀನ್ ಹಿಡಿಯೋದಕ್ಕೆ ಸೆಟಪ್ ಮೀನೆಲ್ಲ ಬಿಟ್ಟಿದ್ದಾರೆ, ರಿಯಲಿಸ್ಟಿಕ್ ಆಗಿರ್ಬೇಕಂತ. NCS ನೋಡಿ, ಕಾಣಿಸ್ತಾ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ, ಕನ್ನಡಕ್ಕೊಬ್ಬನೇ ತೇಜಸ್ವಿ ಅಂತ. ಯಾರೋ ಆರ್ಟಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ ಆರ್ಟಿಸ್ಟ್. ಈ ಸೈಡು ಏನೇನೋ ಹಾಕಿದ್ದಾರೆ ಅವ್ರದ್ದು ಬರ್ಗ್. ಇಲ್ಲಿ ನೋಡಿ, ಜಿ ಕನ್ನಡ ಅಡ್ವರ್ಟೈಸ್ಮೆಂಟ್ ಎಲ್ಲೆಲ್ಲಿ ಮಾಡ್ತಾರಪ್ಪ. ಓ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಅಲ್ಲಿ ಯಾವುದೋ ಒಂದು ನಾಟಕ, ಅದು ಥೀಮ್ ತರ ಮಾಡಿದ್ದಾರೆ. ಅದು ಯಾವ ನಾಟಕ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸರಿ, ಆಮೇಲೆ ತೇಜಸ್ವಿ
ಇದು ಮ್ಯೂಸಿಷಿಯನ್ ಪೇಂಟಿಂಗು, ಆಮೇಲೆ ಅದು ಅಂಟಿಂಗು, ಅದು ಕ್ಯಾಮ್ರಾ. ಬನ್ನಿ ಒಂದೊಂದಾಗೆ ತೋರಿಸ್ಕೊಂಡು ಹೋಗ್ತೀನಿ. ಎಲ್ಲ ಒಳ್ಳೆ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಇದೆಲ್ಲ. ಅದ್ರ ಬಗ್ಗೆ ಇದೆಲ್ಲ ಹಾಕಿದ್ದಾರೆ ಬೋಲ್ಡ್. ಒಂದೊಂದನ್ನು ತೋರ್ಸ್ಕೊಂಡು ಹೋದ್ರೆ ನೀವು ಬಂದು ಏನ್ ನೋಡ್ತೀರಾ ಹೇಳಿ? ಹೌದಲ್ಲ, ನೀವು ಬಂದು ನೋಡ್ಬೇಕು. ನಮ್ಮ ಕರ್ನಾಟಕದಲ್ಲಿ ಇಂಥ ಕಲೆಗಳೆಲ್ಲ ಇನ್ನ ಉಳಿಬೇಕಂದ್ರೆ ಇಂಥವೆಲ್ಲ ಬಂದು ನೋಡಿದ್ರೆ ನೀವು. ಇದು ಕಂಪ್ಯೂಟರ್, ಆಕ್ಚುಲಿ ಇದು ಆ ಕಡೆಯಿಂದ ತೋರಿಸ್ತೀನಿ. ಇಲ್ಲಿ ಹಾಕಿದ್ದಾರೆ ನೋಡಿ, ತೇಜಸ್ವಿ ಅವರು ಕಂಪ್ಯೂಟರ್ ಯೂಸ್ ಮಾಡ್ತಾ ಇರೋದು. ಅಲ್ಲಲ್ಲ, ಕುವೆಂಪು ಕನ್ನಡ ಸಾಫ್ಟ್ವೇರ್ ಅಂತ. ಪೂರ್ಣಚಂದ್ರ ತೇಜಸ್ವಿ. ಅವಾಗೆ ತೋರ್ಸ್ಕೊ ಬಂದಲ್ಲ, ಅದೆಲ್ಲ ಫ್ರಂಟ್ ವ್ಯೂ. ಇವಾಗ ಹೋಗ್ತಾ ಇರೋದೆಲ್ಲ ಬ್ಯಾಕ್ ವ್ಯೂ ಅಲ್ಲಿ ನೋಡಿ. ಹೇಳ್ತೀರಾ? ಅವ್ರು ಯಾರೋ ಅಲ್ಲಿ ಹೇಳ್ತೀನಿ ಅಂದ್ರು, ಸೊ ಕೇಳಿದ್ರೆ ಬೇಡ ಅಂದ್ರು. ಇಟ್ಸ್ ಓಕೆ. ಇದು ಪೂರ್ಣಚಂದ್ರಿ ತೇಜಸ್ವಿ ಅವ್ರದ್ದು. ಇದು ಇದ್ರಲ್ಲಿ ಮಾಡಿರೋದು, ಮಿಲೆಟ್ಸ್ ಅಲ್ಲಿ. ಯಾರೋ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಆಮೇಲೆ ಇಲ್ಲಿ ಸ್ಮೋಕಿಂಗ್ ಎಫೆಕ್ಟ್ ಎಲ್ಲ ಹಾಕಿದ್ದಾರೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಸ್ಮೋಕಿಂಗ್ ಎಫೆಕ್ಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಏನೇನೋ ತುಂಬಾ ಇದೆ, ಅದನ್ನೆಲ್ಲ ತೋರಿಸಿದೀನಿ. ನೋಡ್ಕೊಂಡು ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ ಅವ್ರದ್ದು ವರ್ಕ್ಸ್ ಸ್ಟೋರೀಸ್, ಟ್ರಾನ್ಸ್ಲೇಷನ್, ಅದರ್ ಲ್ಯಾಂಗ್ವೇಜ್ ಅಂತ ಏನೇನೋ ಎಲ್ಲ ಇದಾವೆ ಇಲ್ಲಿ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಏನೇನು ವರ್ಕ್ ಇದೆಯೋ, ಅವ್ರ ಕಾಂಟ್ರಿಬ್ಯೂಷನ್ ಏನೇನಿದೆಯೋ ಅದೆಲ್ಲ ಇಲ್ಲಿದೆ ನೋಡಿ. ಅವ್ರ ಫ್ಯಾಮಿಲಿ ಅದು. ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅಂತ ಇದು. ನೋಡಿ ಇಲ್ಲಿ ಕುವೆಂಪು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಮಂತ್ರ ಮಾಂಗಲ್ಯ ಅಂತ ಹಾಕಿದ್ದಾರೆ ನೋಡಿ ಅಲ್ಲಿ. ಇದು ಮದ್ವೆ, ಇದು ಮಂತ್ರ ಮಾಂಗಲ್ಯ ಅನ್ನೋದು. ಬರೀ ಯಾವುದೇ ಆಡಂಬರ ಏನು ಇಲ್ದಿರಾನೆ ಮದ್ವೆ ಆಗೋದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಮಂತ್ರ ಮಾಂಗಲ್ಯನ ಓದಿ. ಅದಕ್ಕೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇದು ಲೆಟರ್ ಬರ್ದಿರೋದು ಕುವೆಂಪು ಅವರು. ಅಷ್ಟೇ. ಈ ಕಡೆ ನೋಡಿದ್ರೆ ಇಲ್ಲ, ಅದೇ ಫ್ರಂಟ್ ಇಂದ ನೋಡ್ಸಿದ್ನಲ್ಲ, ಕಾಣಿಸುತ್ತೆ ಇಲ್ಲಿ. ಗಾಡಿ ನೋಡಿ ಅವ್ರದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು. ಪ್ರತಿಯೊಂದೂ ನೋಡಿ ಇಲ್ಲಿ ಅವರು ರಿಯಲಿಸ್ಟಿಕ್ ಆಗಿದ್ದಾರೆ. ಅವ್ರ ನಾಯಿ, ಅವ್ರ ಚಿಕ್ಕದಲ್ಲಿ ಗಾಡಿ ಇದೆ.
ಮೈಕ್ ಚಾರ್ಜ್ ಖಾಲಿ ಆಗಿರೋದು ನೋಡ್ಕೊಂಡಿರೋದು ನನ್ನ ತಪ್ಪು. ಬಟ್ ಆದರೂ ನಿಮಗೋಸ್ಕರ ನಾನು ಅರ್ಥ ಮಾಡಿಕೊಂಡು ನೀಟಾಗಿ ಡಬ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ ವಿಡಿಯೋ. ಮಿಸ್ ಮಾಡ್ದಿರ ನೋಡಿ. ಇದು ಹಿಲ್ ಸ್ಟೇಷನ್, ಇಲ್ಲಿ ಬೆಂಗಳೂರೇ ನೋಡಿ. ಇದು ಬೆಂಗಳೂರು ಸೆಂಟರು. ಇಷ್ಟೇ ಲಾಲ್ಬಾಗ್. ನಾನು ವಿಡಿಯೋದಲ್ಲಿ ಏನೇನು ತೋರಿಸಿದ್ದೀನೋ ಪಿನ್ ಟು ಪಿನ್ ಇಂಚ್ ತೋರಿಸಿದ್ದೀನಿ. ಯಾರು ಮಿಸ್ ಮಾಡೋಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ನೋಡಿ ಪಾರಿವಾಳಗಳು. ಬೆಟ್ಟದ ಮೇಲೆ ಏನಿಲ್ಲ ಗಾಯ್ಸ್, ಬೆಟ್ಟದ ಮೇಲೆ ಏನಿಲ್ಲ ನೀವು ನೋಡೋ ಅಂಥದ್ದು. ಸರಿ, ಬರೀ ಬೆಟ್ಟ, ಸ್ಟಾಲ್ ಇದೆ ನೋಡಿ, ಥರ ಪಾರಿವಾಳ ಇದ್ದಾವೆ ಅಷ್ಟೇ. ನೋಡಿ ಗೈಸ್, ಅಲ್ಲಿ ಈಸ್ಟ್ ಗೇಟ್ ಅದೊಂದು ಗೇಟ್ ಕಾಣಿಸ್ತಾ ಇದೆಯಲ್ಲ, ಇದು ಈ ಗೇಟಿಂದ ಬಂದಿದ್ದೀರ ಅಂದರೆ ನೀವು ಆರಾಮಾಗಿ ನೋಡಿ. ಇದೆಲ್ಲ ಅದು ಎಂಟ್ರಿಯಿಂದ ಚೆನ್ನಾಗಿರುತ್ತೆ. ಅಲ್ಲಿ ಎಂಟ್ರಿ ಫೀಸ್ ಎಲ್ಲ ತೊಗೊಂಡು ಈ ಕಡೆ ಬಂದಿದ್ದೀರಂದರೆ ಎಲ್ಲ ಸ್ಟಾಲು, ಮತ್ತು ಅಲ್ಲಿ ಫ್ಲವರ್ ಡೆಕೋರೇಷನ್ಸು, ಮತ್ತು ಎಲಿಫೆಂಟು, ಡೈನೋಸರು, ಮತ್ತು ಗ್ಲಾಸ್ ಹೌಸು ಎಲ್ಲ ಚೆನ್ನಾಗಿರುತ್ತೆ. ನೀವೇನ ಮೆಟ್ರೋಯಿಂದ ಬರ್ತಾಯಿದ್ದೀರೋ, ವೆಸ್ಟ್ ಗೇಟಿಂದ ಬರ್ತಾಯಿದ್ದೀರ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಲ್ಲೆಲ್ಲ ಪಾರ್ಕೇ ಇರೋದು. ತುಂಬ ಜನ ಪಾರ್ಕಲ್ಲೇ ಇರ್ತಾರೆ. ಅದು ಮಕ್ಕಳು, ಮರಿ, ದೊಡ್ಡವರು, ಚಿಕ್ಕವರು, ಪೊಲೀಸವರು, ಎಷ್ಟೊಂದು ಜನ ಪಾರ್ಕಲ್ಲೇ ಇರ್ತಾರೆ. ಮತ್ತು ನಾನು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಇದ್ರೊಳಗಡೆ ಇರೋದೆಲ್ಲ. ಅದು ಬಂದು ಆ್ಯಕ್ಚುಲಿ ಮೈಕ್ ಇದಾಗ್ಬಿಟ್ಟು ಚಾರ್ಜಿಂಗ್ ಖಾಲಿ ಆಗಿಬಿಟ್ಟು ಮೈಕಲ್ಲಿ ಏನೂ ಕೇಳಿಸ್ತಾನೆ ಇರಲಿಲ್ಲ. ಸೊ ಅದನ್ನು ಹಾಕ್ತೀನಿ, ಆದಷ್ಟು ಡಬ್ಬಿಂಗ್ ಮಾಡ್ತೀನಿ. ನಾನು ಎಷ್ಟು ಬರುತ್ತೋ ಅಷ್ಟು ಡಬ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಅರ್ಥ ಆಗಿದೆ ಅಂದರೆ ನಾನು ವೀಡಿಯೋದಲ್ಲಿ ಫ್ಲೋಲ್ಲಿ ಹೇಳ್ಕೊಂಡು ಹೋಗಿರ್ತೀನಿ, ಅದು ಸ್ಕ್ರಿಪ್ಟೆಡ್ ಇಲ್ಲ, ಪ್ಲ್ಯಾನ್ಡ್ ಇಲ್ಲ ಅಷ್ಟೇ. ಮತ್ತು ಇಲ್ಲಿಂದ ಒಳ್ಳೆಯ ವ್ಯೂ ನೋಡಿ. ಅದು ಬೆಂಗಳೂರು ಸೆಂಟರ್, UB ಸಿಟಿ, ವಿಜಯ್ ಮಲ್ಲಯ್ಯ ಮನೆ, UB ಸಿಟಿ ಮಾಲು, ನಾವೇನು ರೋಡ್. ಇದು ಸಖತ್ತಾಗಿದೆ. ಇಲ್ಲಿಂದ ಫುಲ್ ಬೆಂಗಳೂರ್ದು ಟಾಪ್ ಮೋಸ್ಟ್ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸುತ್ತೆ. ಕೆಳಗಡೆ ಹೋಗೋಣ, ಕೆಳಗಡೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಕೆಲವು ಮೈಕು ಚಾರ್ಜಿಂಗ್ ಖಾಲಿ ಆಗಿರೋದು ನಾನು ನೋಡ್ಕೊಂಡಿಲ್ಲ. ಓಕೆ, ಬಾಯ್. ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ಹೆಸರು ಮರಿಬೇಡಿ, ರಕ್ಷಿತ್ ಅಂತ, ರಕ್ಷಿತ್ 555 ಚಾನಲ್ ಹೆಸರು. ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.